Let's go. ಪ್ರತಿಯೊಂದು ಮನೆಯಲ್ಲೂ ಬಿರಿಯಾನಿ ಮಾಡೋಕ್ಕೆ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇರುತ್ತೆ. ಈ ಸ್ಟೈಲಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಅರ್ಧ ಕೆಜಿ ಆಗುವಷ್ಟು ಚಿಕನ್ ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು, ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು, 1/4 ಕಪ್ಪಷ್ಟು ಅಂದರೆ ಒಂದು 2-3 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ. ಇದನ್ನು ಒಂದು 15 ಟು 20 ಮಿನಿಟ್ಸ್ ಎತ್ತಿಟ್ಕೋಬೇಕು. ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಅಷ್ಟೊತ್ತು. ನಿಮಗೆ ಟೈಮ್ ಇದೆ ಅಂದರೆ 30 ಮಿನಿಟ್ಸ್ ಕೂಡ ಬಿಡ್ಬೋದು. ಅಷ್ಟರಲ್ಲಿ ನಾವು 2 ಥರದ ಮಸಾಲ ಪ್ರಿಪೇರ್ ಮಾಡ್ಕೋಬೇಕು. ಅಂದರೆ ಒಂದು ಗ್ರೀನ್ ಮಸಾಲ, ಒಂದು ವೈಟ್ ಮಸಾಲ. ಗ್ರೀನ್ ಮಸಾಲಾಗೆ ನಾನಿಲ್ಲಿ ಒಂದು 6ರಿಂದ 7 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗುವಷ್ಟು ಮೆಂತ್ಯ ಸೊಪ್ಪು ಮತ್ತು 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪು ಹಾಕಿದ್ರೆ ಟೇಸ್ಟು ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಅದ್ರ ಸ್ಮೆಲ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇದನ್ನ ನಾವು ಯೂಸ್ ಮಾಡೋದ್ರಿಂದ ನಾವು ಬಿರಿಯಾನಿಗೆ ನ್ಯಾಚುರಲ್ ಆಗಿ ಕಲರ್ ಕೊಡ್ಬೋದು. ಯಾವುದೇ ಕಲರ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಅದಾದ್ಮೇಲೆ ಅದನ್ನ ಫೈನ್ ಪೇಸ್ಟ್ ಆಗಿ ಮಾಡಿಟ್ಕೊಂಡ್ರೆ ಆಯ್ತು, ಗ್ರೀನ್ ಮಸಾಲ ರೆಡಿ ಅಲ್ಲಿಗೆ. ಈಗ ಅದೇ ಪ್ಯಾನಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 2 ಇಂಚ್ ಆಗುವಷ್ಟು ಚಕ್ಕೆ, ಒಂದು 7ರಿಂದ 8 ಲವಂಗ ಮತ್ತು ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದು ಬಿಸಿ ಆಗಿದ ನಂತರ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಹಸಿ ಸ್ಮೆಲ್ ಬರಲ್ಲ ನಿಮಗೆ. ಇದು ಹಾರ್ಕೊಂಡಿದ ನಂತರ ಇದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಅದು ವೈಟ್ ಮಸಾಲ ಆಗುತ್ತೆ. ಇವಾಗ ಕುಕ್ಕರ್ಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಒಂದು 2 ಇಂಚು ಚಕ್ಕೆ, ಒಂದು 4 ಲವಂಗ, ಒಂದು 3 ಮರಾಠಿ ಮೊಗ್ಗು, ಒಂದು 2 ಸ್ಟಾರ್ ಹೂವು, ಹಾಗೆ ಒಂದು 2 ಪಲಾವ್ ಪತ್ರೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದೇ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಗ್ಗರಣೆಗಂತ. ಈ ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೋಬೇಕು. ಚಿಕನ್ ಹಾಕಿದ ತಕ್ಷಣ ಒಂದು 5 ನಿಮಿಷ ಅಷ್ಟು ಅದನ್ನು ಕುಕ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ಅದಾಗಿದ್ಮೇಲೆ ನಾವು ವೈಟ್ ಮಸಾಲನ ಹಾಕ್ಕೋಬೇಕು. ವೈಟ್ ಮಸಾಲನ ಹಾಕಿದ್ಮೇಲೆ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಟರೆ ಒಳ್ಳೆಯದು. ಈ ನೀರನ್ನ ನೀವು ನಾರ್ಮಲ್ ನೀರಾದ್ರೂ ಬಳಸ್ಕೋಬೋದು, ಅಥವಾ ನೀವು ಮಿಕ್ಸಿ ಜಾರ್‌ನ ತೊಳ್ದು ಹಾಕ್ಕೊಂತೀವಿ ಅಂದ್ರೂ ಹಾಕ್ಕೋಬೋದು. ಆದರೆ ಕಡಿಮೆ ನೀರು ಹಾಕಿ, ಮುಂದೆ ನಾವು ಅಕ್ಕಿಗೆ ಹಾಕಬೇಕಾದ್ರೆ ಅಳತೆ ಸಿಗಲ್ಲ. ಇದನ್ನ ಹಂಗೆ ಓಪನ್ ಆಗಿ 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಈ ಥರ ಬಂದಾದ್ಮೇಲೆ ನಾನು ಅದಕ್ಕೆ ಅಕ್ಕಿ ಅಂದರೆ ಮುಂಚೆಗೆ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಬಾಸುಮತಿ ರೈಸ್ ತಗೊಂಡಿದ್ದೀನಿ. ನೀವು ಸೋನಾ ಮಸೂರಿ ಆದ್ರೂ ತಗೋಬೋದು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಗ್ರೀನ್ ಮಸಾಲ ಹಾಕ್ಕೋಬೇಕು. ಗ್ರೀನ್ ಮಸಾಲ ಹಾಕ್ದಾದ್ಮೇಲೆ ಲೈಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದು ಆದ್ಮೇಲೆ ನಾವು ನೀರನ್ನ ಹಾಕ್ಕೋಬೇಕು. ನೀರು ಯಾವ ಥರ ಅಳತೆಯಲ್ಲಿ ಹಾಕ್ಕೋಬೇಕು ಅಂತಂದ್ರೆ, 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸ್ ಅಥವಾ 1.5 ಗ್ಲಾಸ್ ನೀರನ್ನ ಹಾಕ್ಕೋಬೇಕು. ನೀವು ಬಾಸುಮತಿ ರೈಸ್ ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ನೀವೇನ್ ಅಳತೆಗೆ ನೀರು ಹಾಕ್ತಿದ್ವೋ ಅದಕ್ಕಿಂತ ಒಂದು 1/4 ಕಪ್ಪಷ್ಟು ನೀರು ಕಡಿಮೆ ಹಾಕೋದ್ರೇನೆ ಒಳ್ಳೇದು. ಯಾಕಂದ್ರೆ ಬಾಸುಮತಿ ರೈಸ್ ಬೇಗ ಬೇಯುತ್ತೆ, ನಾನು ನೋಡಿರೋ ಥರ. ಹಾಗಾಗಿ ಸ್ವಲ್ಪ ನೀರನ್ನ ಕಡಿಮೆನೇ ಹಾಕ್ಕೊಳ್ಳಿ. ಅದಾದ್ಮೇಲೆ ನೀವು ಜಾಸ್ತಿ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಅಕ್ಕಿ ಎಲ್ಲ ಮುರಿದು ಸ್ವಲ್ಪ ಪುಡಿ ಪುಡಿ ಆಗೋ ಥರ ಆಗುತ್ತೆ. ಹಾಗಾಗಿ ಜಾಸ್ತಿ ಮಿಕ್ಸ್ ಕೊಡಕ್ಕೆ ಹೋಗಬೇಡಿ. ಸ್ವಲ್ಪ ಉಪ್ಪು ಹಾಕಿ, ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿ ಬಂದಾದ್ಮೇಲೆ ಉಪ್ಪು ಎಲ್ಲ ನೋಡಿಕೊಂಡು ಎಷ್ಟಿದೆ ಬೇಕಂತ ಇದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅರ್ಧ ನಿಂಬೆಹಣ್ಣು ತೊಗೊಂಡು ಅದ್ರ ಹುಳಿನ ಡೈರೆಕ್ಟಾಗಿ ಈ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಹುಳಿ ಹಾಕಿದಾದ್ಮೇಲೆ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳಲ್ಲ. ಡೈರೆಕ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಿಲಷ್ಟು ಕೂಗಿಸ್ಕೋಬೇಕು. 2 ವಿಷಿಲ್ ಆದಮೇಲೆ ವಿಷಲ್ ಬಿಟ್ಟಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೀಸ್ ಮತ್ತು ರೈಸ್ ಎರಡೂ ಒಂದು ಮಾಡ್ಕೋಬೇಕು. ಅದಾದಮೇಲೆ ನೀವು ಸರ್ವ್ ಮಾಡಿಕೊಂಡು ತಿನ್ನೋಕ್ಕೆ ರೆಡಿ. ಇದೊಂದು ಟೇಸ್ಟಿ ಬಿರಿಯಾನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.